ಇಷ್ಟು ನೋಡಿ, ಭಾರತದ ಜನಸಾಮಾನ್ಯರ ಮೇಲೆಯೂ ಕೂಡ ಗಲ್ಫ್ ಯುದ್ಧದ ಎಫೆಕ್ಟ್ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಯುದ್ಧ ಶುರುವಾದ ವಾರದಲ್ಲೇ ಅಡುಗೆ ನಿಲ್ಲದ ಬೆಲೆ ದಿಢೀರಾಗಿ ಹೆಚ್ಚಳ ಆಗಿದೆ. ನಿನ್ನೆ ರಾತ್ರಿಯಿಂದ ಗ್ಯಾಸ್ ಸಿಲಿಂಡರ್ ಬೆಲೆ 60 ರೂಪಾಯಿ ಹೆಚ್ಚಳ ಆಗಿರುವಂತದ್ದು. ಡೊಮೆಸ್ಟಿಕ್ ಸಿಲಿಂಡರ್ ಬೆಲೆಯಲ್ಲಿ 60 ರೂಪಾಯಿ ಹೆಚ್ಚಳ ಆಗಿದೆ. ಕಮರ್ಷಿಯಲ್ ಸಿಲಿಂಡರ್ ಬೆಲೆಯಲ್ಲಿ 115 ರೂಪಾಯಿ ಜಾಸ್ತಿ ಆಗಿದೆ. ತಕ್ಷಣದಿಂದಲೇ ಹೊಸ ದರ ಜಾರಿಯಾಗಬೇಕು ಅಂತ ಹೇಳಿ ಆದೇಶ ಕೊಡಲಾಗಿದೆ. ಉಜ್ವಲ ಸಿಲಿಂಡರ್ ಬೆಲೆಯಲ್ಲಿ ಮಾತ್ರ ಯಥಾಸ್ಥಿತಿ ಇರುತ್ತೆ. ಯುದ್ಧದ ಕಾರಣ ತೈಲ ಅನಿಲ ಸರಬರಾಜಿನಲ್ಲಿ ತೀವ್ರ ವ್ಯತ್ಯಾಸ ಕಂಡು ಬರ್ತಾ ಇದೆ. ಹರ್ಮುಜ್ ಜಲಸಂಧಿ ಬಂದ್ ಆಗಿದೆ. ಹಾಗಾಗಿ ಇದೇ ಕಾರಣದಿಂದ ಅಡುಗೆ ಮನೆಗೆ ತಾಕಿರುವಂತಹ ಯುದ್ಧದ ಬಿಸಿ. ಬೆಂಗಳೂರಿನಲ್ಲಿ ಇದೀಗ ಡೊಮೆಸ್ಟಿಕ್ ಸಿಲಿಂಡರ್ ಬೆಲೆ 805 ರೂಪಾಯಿ ಇತ್ತು. ಈಗ ಡೊಮೆಸ್ಟಿಕ್ ಸಿಲಿಂಡರ್ ಬೆಲೆ ಆಗಿರುವಂಥದ್ದು 865 ರೂಪಾಯಿ. 805 ಇತ್ತು, 865. ಹಾಗಾಗಿ ರಾತ್ರೋರಾತ್ರಿ 60 ರೂಪಾಯಿ ಜಾಸ್ತಿ ಆಗಿದೆ ಈಗ ಒಂದು ಸಿಲಿಂಡರ್ ಬೆಲೆ. ಸಾಮಾನ್ಯವಾಗಿ ಪ್ರತಿ ತಿಂಗಳ 1ನೇ ತಾರೀಕು ಅಡುಗೆ ಅನಿಲದ ದರ ಬದಲಾವಣೆ ಆದರೆ ಯುದ್ಧದ ಪರಿಣಾಮ ತಿಂಗಳ ಮಧ್ಯೆಯೇ ಸಿಲಿಂಡರ್ ಬೆಲೆ ಹೆಚ್ಚಳ ಆಗೋಗಿದೆ. ಗೊತ್ತಿತ್ತು ಇದಾಗುತ್ತೆ ಅಂತ ಹೇಳಿ ಎಲ್ಲರಿಗೂ ಕೂಡ. ಆಲ್ಮೋಸ್ಟ್ ಇಲ್ಲಿರುವಂತಹ ತಜ್ಞರು ಇದನ್ನೇ ಹೇಳ್ತಾ ಇದ್ರು. ಈ ಒಂದು ಯುದ್ಧ ಹೀಗೆ ಮುಂದುವರಿತಾ ಇದ್ರೆ, ಹರ್ಮುಜ್ ಜಲಸಂಧಿ ಬಂದ್ ಆಗಿದೆಯಲ್ಲ, ಇದೇ ಕಾರಣದಿಂದ ಅಲ್ಲಿಂದ ಎಕ್ಸ್ಪೋರ್ಟ್ ಆಗುವಂಥದ್ದು ಎಲ್ಲವೂ ಕೂಡ ಕಡಿಮೆ ಆಗೋಗಿದೆ. ಅಂದ್ರೆ ಇಲ್ಲಿ ಬಂದ್ ಮಾಡಿಬಿಟ್ಟಿದ್ದಾರೆ ಸಂಪೂರ್ಣವಾಗಿ. ಇರುವಂತ ಸ್ಟಾಕ್ ಎಷ್ಟಿದೆ ಈಗ ಅದ್ರ ಮೇಲೆ ಎಲ್ಲವೂ ಕೂಡ ಡಿಪೆಂಡ್ ಆಗುತ್ತೆ. ಇರುವಂತ ಸ್ಟಾಕ್ ಮೇಲೆನೆ ಇದೀಗ ಬೆಲೆ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಯುದ್ಧದ ಕಾರಣ ತೈಲ ಅನಿಲ ಸರಬರಾಜಿನಲ್ಲಿ ಬಹಳ ವ್ಯತ್ಯಾಸ ಆಗ್ತಾ ಇದೆ. ಗ್ಯಾಸ್ ಸಿಲಿಂಡರ್ ದರ ಏರಿಕೆ ಆಗಿದೆ ದಿಢೀರಾಗಿ. ಗೃಹಿಣಿಯರಿಗೂ ಕೂಡ ಶಾಕ್ ಇದು. ನೋಡಿ, ಎಲ್ಲೋ ಯುದ್ಧ ಆಗ್ತಾ ಇದೆ, ಏನೋ ಆಗ್ತಾ ಇದೆ, ಅದಕ್ಕೂ ಅಥವಾ ಇಲ್ಲಿನ ಜನಸಾಮಾನ್ಯರಿಗೆ ಒಂದಕ್ಕೊಂದು ಲಿಂಕೇ ಇಲ್ಲ, ಒಂದಕ್ಕೊಂದು ಸಂಬಂಧನೇ ಇಲ್ಲ. ಆದರೆ ಎಫೆಕ್ಟ್ ಆಗುವಂಥದ್ದು 100% ಆಗುತ್ತೆ. ಈ ಹಿಂದೆಯೂ ಕೂಡ ನಾವು ಹೇಳ್ತಾ ಇದ್ವಿ, ಈ ಒಂದು ವಾರ್ಗಳಿಂದ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಎಫೆಕ್ಟ್ ಆಗುತ್ತೆ. ತಜ್ಞರು ಕೂಡ ನಮ್ಮ ಭಾರತದಲ್ಲಿ ಕೆಲವೊಂದು ತಜ್ಞರು ಹೇಳಿದ್ರು, ಗ್ಯಾಸು, ಸಿಲಿಂಡರು, ತೈಲ ಅಥವಾ ಪೆಟ್ರೋಲ್, ಡೀಸೆಲ್ ಎಲ್ಲವೂ ಕೂಡ ವ್ಯತ್ಯಾಸ ಆಗೇ ಆಗುತ್ತೆ. ಒಂದು ಕಡೆ ಇಲ್ಲಿ ಸ್ಟಾಕ್ ಇರುವಂಥದ್ದು ಓಕೆ, ಇಲ್ಲಿ ಇದೇ ವಿಚಾರವಾಗಿ ಮತ್ತಷ್ಟು ಚರ್ಚೆಯನ್ನ ಮಾಡಲಿಕ್ಕೆ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಸುಬ್ರಹ್ಮಣ್ಯ ಹೊಳ್ಳ, ಹೋಟೆಲ್ ಅಸೋಸಿಯೇಷನ್ನ ಲೀಡರ್, ಈಗ ನಮ್ಮ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ತೆ. ಹಲೋ, ನಮಸ್ಕಾರ ಸರ್. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸರ್? ಕೇಳ್ತಾ ಇದೆ. ಸರ್, ಇಲ್ಲಿ ಒಂದು ಪ್ರಶ್ನೆ ಏನು ಅಂತಂದ್ರೆ, ಈ ಒಂದು ಯುದ್ಧಕ್ಕೂ ಅಥವಾ ನಮಗೂ ಸಂಬಂಧನೇ ಇಲ್ಲ, ಅದರಲ್ಲೂ ಕೂಡ ಜನಸಾಮಾನ್ಯರಿಗೂ ಅಥವಾ ಯುದ್ಧಕ್ಕೂ ಏನು ಒಂದಕ್ಕೊಂದು ಲಿಂಕೇ ಇಲ್ಲ. ಆದ್ರೆ ಇಲ್ಲಿ ಕಟ್ಟಬೇಕಾಗಿರುವಂತ ಬೆಲೆ ಯಾರು? ನಮ್ಮಂತ ಜನ, ನಿಮ್ಮಂತ ಜನ ಇಲ್ಲಿ ಬೆಲೆ ಕಟ್ಟಬೇಕಾಗ್ತಾ ಇದೆ. ಏನ್ ಹೇಳ್ತೀರಾ, ಇದು ಎಷ್ಟು ಎಫೆಕ್ಟ್ ಆಗ್ಬೋದು ಅಂತ? ದಿಢೀರಾಗಿ 60 ರೂಪಾಯಿ ಜಾಸ್ತಿ ಆಗಿದೆ ಈಗ. ಇದು ಇವತ್ತು ಎಲ್ಲರಿಗೂ ಇದೊಂದು ಸುದ್ದಿ. ಇದು ಏನಾಗಿದೆ, ಸಡನ್ ಆಗಿ ಬೆಲೆ ಜಾಸ್ತಿ ಆಗಿದೆ ಅಂತ ಬಂದಿದೆ. ಬಟ್ ನಿನ್ನೆ ರಾತ್ರಿ ನಮ್ಗಿದ್ದ ತಲೆ ಬಿಸಿ ಬೇರೆ ಏನೋ ಇದ್ದಿತ್ತು. ನಿನ್ನೆ ಇದ್ದಿತ್ತು ಕಮರ್ಷಿಯಲ್ ಸಿಲಿಂಡರ್ ಕೊಡೋದೇ ಇಲ್ಲ ಅಂತ ಹೇಳ್ಬಿಟ್ಟು ಮಾಡ್ತಾರೆ ಅಂತಿತ್ತು. ಬಟ್ ನಿನ್ನೆ ಸಾಯಂಕಾಲದ ಮೇಲೆ ಅದು ಕನ್ಫರ್ಮ್ ಆಗಿದೆ, ಕಮರ್ಷಿಯಲ್ ಸಿಲಿಂಡರ್ ಕೊಡ್ತೀವಿ, ಆದ್ರೆ ಬೆಲೆ ಜಾಸ್ತಿ ಆಗುತ್ತೆ ಅಂತ. ಇದೇನಾಗಿದೆ, ಇರಾನ್ ವಾರ ಆದ್ರಿಂದ ಅವ್ರಿಗಲ್ ವಾರ ಆದ್ರೆ ಇಲ್ಲಿ ಗ್ಯಾಸ್ ಸಪ್ಲೈ ಬರ್ತಾ ಇಲ್ಲ ಅಂತಾರೆ. ಇದರಿಂದ ಇದು ಎಲ್ಲೋ ಇಬ್ರು ಕಿತ್ತಾಟ ಮೂರವ್ರ ಲಾಭ ಅನ್ನಂಗೆ ಈಗ ನಾವು ಓಡಿಸ್ಕೊಂತ ಇದೀವಿ. ಇದರಲ್ಲಿ ಮೂರನೇ ಅವರು ಬಲಿ ಆಗ್ತಿದಾರೆ ಅಷ್ಟೇ, ಬಲಿ ಆಗ್ತಾ ಇದೀವಿ ನಾವು. ಸೊ ಏನ್ ಸರ್ ನಿಮ್ಮ ಪ್ರಕಾರ, ನಿಮ್ಮ ಅಭಿಪ್ರಾಯ ಏನು ಅಂತಂದ್ರೆ, ಇದು ವಾರ ನಿಲ್ಬೇಕಾ ಅಥವಾ ನಿಂತಿದ್ರೆ ಕನಿಷ್ಠ ಪಕ್ಷ ಏನಾದ್ರೂ ನಮಗೂ ಕೂಡ ಸುಲಭ ಆಗ್ಬೋದಾ ಎಲ್ಲರಿಗೂ? ಏನ್ ಹೇಳ್ತೀರಾ? ಈ ವಾರಿಂದ ನೋಡಿ, ಇದು ಅವ್ರವರಲ್ಲಿ ಜಗಳ ಆಡ್ಕೊಂಡು ನಮ್ಗೆ ಎಲ್ಲರಿಗೂ, ಯಾಕಂದ್ರೆ ಇಡೀ ಪ್ರಪಂಚಕ್ಕೆ ಆಯಿಲ್ ಗಲ್ಫ್ ಏರಿಯಾದಿಂದ ಹೋಗುತ್ತೆ. ಎಷ್ಟು ಜನ ಪ್ರಯಾಣಿಕರಿಗೆ ಎಲ್ಲರಿಗೂ ತೊಂದ್ರೆ, ಆಮೇಲೆ ಜೀವ ನಷ್ಟ ಎಲ್ಲ, ಇದೆಲ್ಲ ಆಗ್ಲೇಬಾರದು ಖಂಡಿತ. ಎಲ್ಲ ಯಾವುದೇ ಪ್ರಪಂಚದಲ್ಲಿ ಯಾವುದೇ ಕೊನೆಯಲ್ಲಾದ್ರೂ ಕೂಡ ಇದೆಲ್ಲ ಆಗ್ಬಾರ್ದು. ಇದರಿಂದ ತೊಂದ್ರೆ ನೋಡಿ, ಈಗ ಎಲ್ಲರಿಗೂ ಇಡೀ ಪ್ರಪಂಚಕ್ಕೆ ತೊಂದ್ರೆ ಆಗ್ತಿದೆ ಇದರಿಂದ. ಅದರಿಂದ ಇದನ್ನ ಏನಾದ್ರೂ ಬೇಗ ಮುಗಿಸ್ಬೇಕು. ಒಂದು ಯುದ್ಧ ಮಾಡಂಗಿದ್ರೆ ಬೇಗ ಮುಗಿಸಿ, ಇಲ್ಲ ಅಂದ್ರೆ ಇದನ್ನ ಆದಷ್ಟು ಬೇಗ ನೀವು ಕ್ಲೋಸ್ ಮಾಡದೇ ಇದ್ರೆ ಇನ್ನೂ ತೊಂದರೆಗಳು ಜಾಸ್ತಿ ಆಗ್ಬಹುದು ಅಂತ ಕೆಲವರ ನಂಬಿಕೆ. ಓಕೆ, ಅಂದ್ರೆ ಇಲ್ಲಿ ಮತ್ತೊಂದು ಪ್ರಶ್ನೆ ಏನು ಅಂತಂದ್ರೆ,
ಯಾವಾಗ ಈ ಒಂದು ಯುದ್ಧ ಆರಂಭ ಆಯಿತು ಅವಾಗಲೇ ಸ್ವಲ್ಪ ಗೊತ್ತಿತ್ತು ಬಹುಶಃ ಈ ಒಂದು ಸಿಲಿಂಡರ್ ಬೆಲೆಯಲ್ಲೂ ಕೂಡ ವ್ಯತ್ಯಾಸ ಬರ್ಬೋದು ಅಂತ ಹೇಳಿ ಗೊತ್ತಿತ್ತು. ಆದ್ರೆ ಇಲ್ಲಿ ಮತ್ತೊಂದು ಆರೋಪ ಕೇಳಿ ಬರ್ತಾ ಇರುವಂತದ್ದು, ಇದೇ ಒಂದು ನೆಪ ಇಟ್ಕೊಂಡೆ ಇಲ್ಲಿ ಬೆಲೆ ಜಾಸ್ತಿ ಮಾಡ್ಬಿಟ್ರು, ಅದು ಬಂದಾಗಿದೆಯೋ ಇಲ್ವೋ ಅದು ಬೇರೆ ಪ್ರಶ್ನೆ, ಆದ್ರೆ ಇದೇ ನೆಪ ಇಟ್ಕೊಂಡು ಬೆಲೆ ಜಾಸ್ತಿ ಮಾಡ್ಬಿಟ್ರಲ್ಲ ಅಂತೇಳಿ ಅದು ಕೂಡ ಆರೋಪ ಮಾಡ್ತಿದ್ದಾರೆ. ಇದರಲ್ಲೇ ದುಡ್ಡು ಮಾಡ್ಕೊಂಡ್ಬಿಡ್ಬೋದಾ ಅಂತ. ಅದ್ ಮಾಡ್ದಂಗ್ ಕಾಣ. ಯಾಕಂದ್ರೆ ಫೆಬ್ರವರಿ 1ರಿಂದ ನಮಗೊಂದು 50 ರೂಪಾಯಿ ಕಮ್ಮಿ ಆಗಿತ್ತು ಗ್ಯಾಸ್. ಈಗ 100 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ 105 ರೂಪಾಯಿನೂ ಜಾಸ್ತಿ ಮಾಡಿದ್ದಾರೆ. ಇದು ಡಿಮ್ಯಾಂಡ್ ಸ್ಕೇರ್ಸಿಟಿ ಇದ್ದಂಗೆ ಅರ್ಥ ಆಗ್ತಿಲ್ಲ. ಯಾಕೆ 100 ರೂಪಾಯಿ ಜಾಸ್ತಿ ಮಾಡಿದ್ರೆ ನಂಗೂ ಅರ್ಥ ಆಗ್ತಾ ಇಲ್ಲ. ಗ್ಯಾಸ್ ಸಪ್ಲೈ ಶಾರ್ಟೇಜ್ ಇದೆ. ಸಪ್ಲೈ ಶಾರ್ಟೇಜ್ ಆದ್ರೆ ನಾವು ಒಪ್ಕೊಂತೀವಿ. ಇದು ಬೆಲೆ ಯಾಕೆ ಜಾಸ್ತಿ ಮಾಡಿದ್ರೆ ನಂಗೂ ಗೊತ್ತಿಲ್ಲ. ಬಟ್ ನಮ್ಗೇನಂದ್ರೆ ಅಯ್ಯಪ್ಪ ಸದ್ಯಕ್ಕೆ ಗ್ಯಾಸ್ ಸಿಗ್ತಾ ಇದೆಯಲ್ಲ ಅಂತ ನಾವು ತೃಪ್ತರಾಗಿದ್ದೀವಿ ಅಷ್ಟೇ. ಓಕೆ, ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಏನಾದ್ರೂ ಬೆಲೆ ಜಾಸ್ತಿ ಆಗುತ್ತಾ? ಅದಾದ ನಂತರ ಇನ್ನೊಂದೇನಂತಂದ್ರೆ ಇಲ್ಲಿ ಈಗ ತಾವು ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ಅಧ್ಯಕ್ಷರಾಗಿದ್ದೀರಿ, ಹಾಗಾಗಿ ಹೋಟೆಲ್ಸ್ಗಳಲ್ಲಿ ಈ ಒಂದು ಆಹಾರದಲ್ಲಿ ಏನಾದ್ರೂ ಆಹಾರ ಬೆಲೆಯಲ್ಲೂ ಕೂಡ ಏನಾದ್ರೂ ಡಿಫ್ರೆನ್ಸ್ ಬರ್ಬೋದಾ ಅಂತ? ಸದ್ಯಕ್ಕೇನು ಬರಲ್ಲ. ಇನ್ನೂ ಒಂದು 100 ರೂಪಾಯಿ ತನಕ ನಾವು 50-100 ರೂಪಾಯಿ ತನಕ ತಡ್ಕೊಂತೀವಿ. ಅದ್ರ ಮೇಲಾದ್ರೆ ಬೆಲೆ ಜಾಸ್ತಿ ಆಗ್ಬೋದು. ಇನ್ನೂ ಒಂದು 50-100 ತನಕ ತಡ್ಕೊಬಹುದು. ಅದ್ರ ಮೇಲೆ ಖಂಡಿತ ಆಗಲ್ಲ. ಅವಾಗ ಜಾಸ್ತಿ ಆಗ್ಬೇಕಾದ ಪರಿಸ್ಥಿತಿ ಬರುತ್ತೆ. ಬೆಲೆಗಳು, ತಿಂಡಿ ದರಗಳು ಜಾಸ್ತಿ ಆಗುತ್ತೆ. ಬಟ್ ನಮ್ಮಲ್ಲಿ ಹೋಟ್ಲಲ್ಲಿ ಒಂದೇ ಒಂದು ಪ್ರಾಬ್ಲಮ್ ಏನ್ ಬರುತ್ತೆ ಅಂದ್ರೆ, ನಾವು ಕೆಲವರು ಕೇಳ್ತಾರೆ ಜಾಸ್ತಿ ಆದಾಗ ನೀವು ಜಾಸ್ತಿ ಮಾಡ್ತೀರಾ, ಕಮ್ಮಿ ಆದಾಗ ಕಮ್ಮಿ ಮಾಡ್ತೀರಾ ಅಂತ. ನಾವೇನಾಗಿರುತ್ತೆ ವರ್ಷದಲ್ಲಿ 2 ಸರ್ತಿನೋ 1 ಸರ್ತಿನೋ ಬೆಲೆ ಜಾಸ್ತಿ ಮಾಡೋದು ಅನಿವಾರ್ಯ ಪರಿಸ್ಥಿತಿ ಬಂದಾಗ. ಅವಾಗ ಜಾಸ್ತಿ ಆಗಿದ್ ಬೇರೆದೆಲ್ಲ ಅಡ್ಜಸ್ಟ್ ಆಗುತ್ತೆ ಅಂತ ನಾವು ತಿರ್ಗಾ ಕಮ್ಮಿ ಅಂತೂ ಮಾಡಕ್ ಹೋಗಲ್ಲ. ಅದರಿಂದ ನಾವು ಆದಷ್ಟು ಜಾಸ್ತಿ ಮಾಡೋದನ್ನೇ ತಳ್ತೀವಿ. ಓಕೆ ಸರ್, ಇನ್ನು ಸದ್ಯಕ್ಕೇನು ಆಗೋದಿಲ್ಲ. ಬೇರೆ ದರದಲ್ಲಿ ಹೋಟ್ಲಲ್ಲಿ ಏನೂ ಆಗಲ್ಲ. ಇನ್ ಮುಂದೆ ಏನಾಗುತ್ತೆ ನಂಗೆ ಗೊತ್ತಿಲ್ಲ. ಅಲ್ಲ ಸರ್, ಈಗ GSTನೂ ಕೂಡ ಈಗ ನಮ್ದೇ ಹಣ ಅಲ್ಲೂ ಹೋಗ್ತಾ ಇರೋದು. GST ಕೂಡ ಗ್ರಾಹಕರೇ ಪೇ ಮಾಡ್ಬೇಕಾಗತ್ತೆ. ಈಗ ಸಿಲಿಂಡರ್ ಬೆಲೆ ಜಾಸ್ತಿ ಆಯ್ತು ಅಂತಂದ್ರು ಇಲ್ಲೂ ಕೂಡ ತಿಂಡಿ ಬೆಲೆ ಜಾಸ್ತಿ ಆಗುತ್ತೆ. ಇದಕ್ಕೆ ಎಲ್ಲ ಒಂದ್ ರೀತಿಯಾಗಿ ನಮಗೂ ಸಮಸ್ಯೆನೆ, ನಿಮ್ಗೂ ಕೂಡ ಬಹುಶಃ ವ್ಯಾಪಾರದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಬೋದು ಅಂತ ಅನ್ಸುತ್ತೆ. ಖಂಡಿತ ಆಗುತ್ತೆ ನಮ್ಗೆ. ಎಷ್ಟು ಡಿಫ್ರೆನ್ಸ್ ಆಗ್ಬೋದು ಸರ್ ನಿಮ್ಗೆ? ಅದು ಎಷ್ಟು ಅಂದ್ರೆ ನನಗೆ ಮಾರ್ಜಿನ್ ಅಲ್ಲಿ ಹೇಳಕ್ ಆಗೋದಿಲ್ಲ. ಆದ್ರೆ ಖಂಡಿತ ಏನಾಗುತ್ತೆ, ನಮ್ಗೆ ಕೆಲವು ಸಣ್ಣ ಪುಟ್ಟ ಹೋಟ್ಲುಗಳಲ್ಲಿ 1-2 ಸಿಲಿಂಡರ್ ದಿನಕ್ಕೆ ಹೋಗುತ್ತೆ. ಕೆಲವು ದೊಡ್ಡ ಹೋಟ್ಲಲ್ಲಿ 8-10 ಸಿಲಿಂಡರ್ ಖರ್ಚು ಮಾಡ್ತಾರೆ ದಿನಕ್ಕೆ. 15 ಸಿಲಿಂಡರ್ ಖರ್ಚು ಮಾಡೋರಿದ್ದಾರೆ. ಅಂತವ್ರಿಗೆಲ್ಲ ಏನಾಗುತ್ತೆ, ತಿಂಗಳ ಕೊನೆಯಲ್ಲಿ ಅದ್ರ ಖರ್ಚು ಜಾಸ್ತಿ ಆಗುತ್ತೆ ಅವ್ರಿಗೆ. ಏನೇ ಜಾಸ್ತಿ ಆದ್ರೂ ಕೊನೆಗೆ ಎಫೆಕ್ಟ್ ಆಗೋದು ಲಾಭದಲ್ಲಲ್ವಾ. ಲಾಭದಲ್ಲಿ ಆದಾಗ ಸ್ವಲ್ಪ ಅವ್ರು ಅದನ್ನ ಬೆಲೆ ಜಾಸ್ತಿ ಮಾಡ್ಕೊಂತಾರೆ. ಇಮಿಡಿಯೇಟ್ ಆಗಿ ಏನೂ ಆಗಲ್ಲ. ಇದು ಮುಂದಿನ ದಿನಗಳಲ್ಲಿ ಏನಾದ್ರು ಇದೇ ಯುದ್ಧ ಕಂಟಿನ್ಯೂ ಆಗಿ ಇದೇ ತರ ಗವರ್ಮೆಂಟ್ ತಿರ್ಗಾ ಇನ್ನೊಂದ್ಸರ್ತಿ ಜಾಸ್ತಿ ಮಾಡಿದ್ರೆ ಅಲ್ಲಿಂದ ಏನಾದ್ರು ಒಂದು ಕೆಲವು ಹೋಟ್ಲಲ್ಲಿ ಕೆಲವರು ಜಾಸ್ತಿ ಮಾಡ್ಕೊಂತಾರೆ. ತುಂಬಾ ಜಾಸ್ತಿ ಮಾಡಿದ್ರೆ ಜನರು ಬರಲ್ಲ, ಆಮೇಲೆ ಅವ್ರಿಗೂ ಎಫೋರ್ಡಬಿಲಿಟಿ ಹೊರಟೋಗುತ್ತೆ. ಓಕೆ ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಮ ಸಂಪರ್ಕ ಮಾಡೋದಕ್ಕೆ ಥ್ಯಾಂಕ್ ಯು. ಎಷ್ಟು ನೋಡಿದ್ರಲ್ಲ, ಇಲ್ಲಿ ಯಾವ ರೇಟ್ ಎಷ್ಟಾಗುತ್ತೆ ಅಂತ ಹೇಳಿ ಗೊತ್ತಿಲ್ಲ. ಆದರೂ ಕೂಡ ಹೀಗೆ ಒಂದು ಯುದ್ಧ ಮುಂದುವರೆದ್ರೆ 100% ಎಲ್ಲದರಲ್ಲೂ ಕೂಡ ಎಲ್ಲ ಒಂದು ವಸ್ತುಗಳ ಮೇಲೆ ಬೆಲೆ ಏರಿಕೆ ಆಗೋದು ಕನ್ಫರ್ಮ್.